ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇವತ್ತಿನ ಡೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೇಸಿಗೆ ಬಂತು ಅಂದರೆ ಎಲ್ಲರ ಮನೆಗಳಲ್ಲೂ ಧನಿಯಾ ಪುಡಿ, ಖಾರದ ಪುಡಿ, ಮಸಾಲೆ ಪುಡಿಗಳನ್ನ ಮಾಡ್ಕೊಳ್ಳೋದು, ಉಪ್ಪಿನಕಾಯಿ ಮಾಡ್ಕೊಳ್ಳೋದು, ಹಪ್ಪಳಗಳನ್ನ ಮಾಡ್ತೀವಿ. ಬಿಸಿಲು ಚೆನ್ನಾಗಿರುತ್ತೆ, ಚೆನ್ನಾಗಿ ಒಣಗಿಸ್ಕೋಬೋದು ಹಪ್ಪಳ ಸಂಡಿಗೆ ಎಲ್ಲ ಅಂತೇಳಿ. ನಾವು ಕೂಡ ಬಿಸಿಲು ಚೆನ್ನಾಗಿರೋದ್ರಿಂದ ಧನಿಯಾ ಪುಡಿ ಮತ್ತು ಖಾರದ ಪುಡಿ ಮಾಡ್ಕೊಳ್ಳೋಣ ಅಂತೇಳಿ ಧನಿಯಾ ಎಲ್ಲ ಕ್ಲೀನ್ ಮಾಡಿ ಬಿಸಿಲಿಗೆ ಒಣಗಾಕೊಂಡಿದ್ದೀವಿ. ಸಾಂಬಾರು ಪುಡಿಗೆ ಯಾವ್ಯಾವೆಲ್ಲ ಐಟಮ್ಸ್ ಬೇಕೋ ಅದನ್ನೆಲ್ಲ ತೊಗೊಂಡು ನಾವು ಕ್ಲೀನ್ ಮಾಡಿಕೊಂಡು ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸ್ಕೊಂಡಿದ್ದೀವಿ. ಧನಿಯಾ ತೊಗೊಳ್ಳೋವಾಗ ನೋಡಿಕೊಂಡು ತೊಗೋಬೇಕು. ಅದಕ್ಕೆ ನೀರು ಹಾಕಿ ನೆನೆಸಿಟ್ಟಿರ್ತಾರೆ, ತೂಕ ಸ್ವಲ್ಪ ಚೆನ್ನಾಗಿ ಬರಲಿ ಅಂತೇಳಿ. ಆ ಥರ ನೀರು ಹಾಕಿ ನೆನೆಸಿರೋ ಧನಿಯಾ ಆದರೆ 2-3 ದಿವಸ ಬಿಸಿಲಲ್ಲಿ ಒಣಗಿಸ್ಬೇಕು. ನಾವು ತೊಗೊಂಡಿರೋ ಧನಿಯಾ ಆ ಥರ ಏನೂ ನೀರು ಹಾಕಿರಲಿಲ್ಲ, ನಾವು ಒಂದೇ ದಿವಸದಲ್ಲಿ ಒಣಗಿಸಿ ಎತ್ತಿಟ್ಕೊಂಡ್ವಿ. ನಮ್ಮನೇಲಿ ಇವತ್ತು ಇವು ಐಟಮ್ಸ್ ಎಲ್ಲ ತೋರಿಸ್ತಾ ಇರೋದು ಏನಕ್ಕೆ ಗೊತ್ತಾ? ಖಾರದ ಪುಡಿ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೀವಿ. ಈಗ ನಾನು ಮೆಜರ್ಮೆಂಟ್ ತೊಗೊಂಡಿರೋದು 1 kg ಆಗೋಷ್ಟು ಮಾತ್ರ. 1 kgಗೆ ಖಾರದ ಪುಡಿ ಮಾಡಿಸ್ಕೊಳ್ಳೋದಕ್ಕೆ ಏನೇನು ಬೇಕು ಅಂತಂದ್ಬಿಟ್ಟು, ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತಂದ್ಬಿಟ್ಟು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಬನ್ನಿ, ಮೊದಲನೇದಾಗಿ ಏನು ಬೇಕು ಅಂತಂದರೆ ಧನಿಯಾ ತೊಗೊಂಡಿದ್ದೀನಿ. 1 kg ಧನಿಯಾ ತೊಗೊಂಡಿರೋದು. ಇದನ್ನ ಒಣಗಿಸಿ ಇಟ್ಕೋಬೇಕು. ಆದಷ್ಟು ಖಾರದ ಪುಡಿ ಮಾಡಿಸೋದಕ್ಕೆ ಎಲ್ಲ ಕಾಳೆ ಆಗಲಿ ಮೆಣಸಿನ್ಕಾಯಿ ಆಗಲಿ ಎಲ್ಲ ಒಣಗಿಸಿಟ್ಕೊಂಡ್ರೆ ಖಾರದ ಪುಡಿ 1 ವರ್ಷ ಇಟ್ಟರು ಏನೂ ಆಗಲ್ಲ, ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ಬೇಸಿಗೆ ಟೈಮಲ್ಲೇ ಖಾರದ ಪುಡಿ ಮಾಡಿಸೋದು ಎಲ್ಲರೂ. ಇವಾಗ ಧನಿಯಾ ತೊಗೊಂಡಿದ್ದೀನಿ 1 kg. 1 kg ಧನಿಯಕ್ಕೆ ಖಾರಕ್ಕೆ ಕರೆಕ್ಟಾಗಿ ಇದು ಸಣ್ಣ ಮೆಣಸಿನ್ಕಾಯಿ. ನಾವು 1 kg ಧನಿಯಾ ತೊಗೊಂಡಿರೋದಕ್ಕೋಸ್ಕರ 1 kg ಮೆಣಸಿನ್ಕಾಯಿ ತೊಗೊಂಡಿದ್ದೀವಿ. ಇದು ಬ್ಯಾಡಗೆ ಮೆಣಸಿನ್ಕಾಯಿ 1/4 kg ತೊಗೊಂಡಿದ್ದೀವಿ. ಯಾಕಂದರೆ ಇದು ಕಲರ್ ಖಾರಕ್ಕೋಸ್ಕರ ತೊಗೊಂಡಿರೋದು. ಇದು ಕಲರ್ ಚೆನ್ನಾಗಿ ಬರುತ್ತೆ ಮತ್ತು ಟೇಸ್ಟು ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ಬ್ಯಾಡಗೆ ಮೆಣಸಿನ್ಕಾಯಿ ತೊಗೊಂಡಿರೋದು. ಇದು ಗುಂಟೂರು ಮೆಣಸಿನ್ಕಾಯಿ, ಇದನ್ನು 1/4 kg ತೊಗೊಂಡಿದ್ದೀವಿ. ಇಲ್ಲ ಉದ್ದ ಮೆಣಸಿನ್ಕಾಯಿ ಅಂತಲೂ ಅಂತಾರೆ ಕೆಲವೊಬ್ರು. ಇದು 1/4 kg ತೊಗೊಂಡಿದ್ದೀವಿ. ಇದು ರಸಮ್ಗೆ ಹಾಕ್ತಾರೆ ಮೆಣಸಿನ್ಕಾಯಿ. ಇದನ್ನ ಟೊಮೊಟೊ ಮೆಣಸಿನ್ಕಾಯಿ ಅಂತಂತಾರೆ, ಇಲ್ಲ ಚೆರಿ ಮೆಣಸಿನ್ಕಾಯಿ ಅಂತಲೂ ಅಂತಾರೆ. ಇದನ್ನು 1/4 kg ತೊಗೊಂಡಿದ್ದೀವಿ. ಇನ್ನು ಜೀರಿಗೆ ತೊಗೊಂಡಿದ್ದೀವಿ. ಜೀರಿಗೆ ಅರ್ಧ kg ತೊಗೊಂಡಿದ್ದೀವಿ. ಜೀರಿಗೆ ಹಾಕಿದಷ್ಟು ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಜೀರಿಗೆ ತೊಗೊಂಡಿದ್ದೀವಿ. ಇನ್ನು ಕಾಳುಗಳು ಹೇಳೋದಾದರೆ ಕಡಲೆಕಾಳು ತೊಗೊಂಡಿದ್ದೀವಿ 1/4 kg. 1 kgಗೆ 1/4 kg ಅಳತೆ ಬೇಕು. ಮತ್ತು ಹುರ್ಗಡ್ಲೆ ತೊಗೊಂಡಿದ್ದೀವಿ, ಇದು ಅಷ್ಟೇ 1/4 kgನೇ. ಹೆಸ್ರು ಕಾಳು ತೊಗೊಂಡಿದ್ದೀವಿ, ಇದು 1/4 kgನೇ ತೊಗೊಂಡಿರೋದು. ಇದು ತೊಗರಿಬೇಳೆ, ಇದನ್ನು 1/4 kg ತೊಗೊಂಡಿದ್ದೀವಿ. ಇನ್ನು ಅರ್ಶಿನ ಕೊಂಬು 150 ಗ್ರಾಮ್ ತೊಗೊಂಡಿದ್ದೀವಿ. ಇದು ಗಸಗಸೆ 150 ಗ್ರಾಮ್ ತೊಗೊಂಡಿದ್ದೀವಿ. ಗಸಗಸೆ ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ, ಘಮನೂ ಚೆನ್ನಾಗಿ ಕೊಡುತ್ತೆ. ಮತ್ತು ಲವಂಗ 100 ಗ್ರಾಮ್ ತೊಗೊಂಡಿದ್ದೀವಿ. ಮತ್ತು ಮೆಣಸು ಅಷ್ಟೇ 150 ಗ್ರಾಮ್ ತೊಗೊಂಡಿದ್ದೀವಿ. ಮೆಣಸು ಹಾಕಿದಷ್ಟು ಚೆನ್ನಾಗಿರುತ್ತೆ, ಅಂದರೆ ಲಿಮಿಟಾಗಿ ಅದರ ಅಳತೆ ಪ್ರಕಾರ ತೊಗೋಬೇಕು. 150 ಗ್ರಾಮ್ ಕರೆಕ್ಟಾಗಿ ತೊಗೊಂಡಿದ್ದೀವಿ. ಮೆಣಸಿನ್ಕಾಯಿ ಎಲ್ಲ ಹಾಕೋದ್ರಿಂದ ಖಾರ ಜಾಸ್ತಿ ಆಗುತ್ತೆ, ಅದಕ್ಕೆ ಮೆಣಸು 150 ಗ್ರಾಮ್ ತೊಗೊಂಡಿದ್ದೀವಿ. ಚಕ್ಕೆ ತೊಗೊಂಡಿದ್ದೀವಿ, ಚಕ್ಕೆನೂ 100 ಗ್ರಾಮ್ ತೊಗೊಂಡಿದ್ದೀವಿ. ಇಲ್ಲಿ ಕರಿಬೇವನ್ನ ನಾವು ಒಣಗಿಸಿ ಇಟ್ಟಿದ್ದೀವಿ, ಕವರಲ್ಲೇ ಕಟ್ಟಿಟ್ಟಿದ್ದೀವಿ, ಒಣಗಿಸಿದ್ದೀವಿ. ಇಲ್ಲಿ ಮೆಂತ್ಯ ತೊಗೊಂಡಿದ್ದೀವಿ. ಮೆಂತ್ಯ 100 ಗ್ರಾಮ್ ತೊಗೊಂಡಿದ್ದೀವಿ. ಅದು ಜಾಸ್ತಿ ಹಾಕಿದ್ರೆ ಕಹಿ ಬರುತ್ತೆ, ಅದಕ್ಕೋಸ್ಕರ ಮೆಂತ್ಯ 100 ಗ್ರಾಮ್ ಸಾಕು. ಇಲ್ಲಿ ಅಕ್ಕಿ ತೊಗೊಂಡಿದ್ದೀವಿ. ಅಕ್ಕಿನೂ 1/4 kg ಅಳತೆ ತೊಗೊಂಡಿದ್ದೀವಿ. ಇಲ್ಲಿ ಸಾಸಿವೆ ತೊಗೊಂಡಿದ್ದೀವಿ. ಸಾಸಿವೆನೂ ಅಷ್ಟೇ 150 ಗ್ರಾಮ್ ತೊಗೊಂಡಿದ್ದೀವಿ. ಇದು ರುಚಿಗೆ ಘಮಕ್ಕೆ ಎಲ್ಲ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಏಲಕ್ಕಿ ಕಾಯಿ ತೊಗೊಂಡಿದ್ದೀವಿ. ಸಾಸಿವೆ ಜಾಸ್ತಿ ಹಾಕ್ಬಾರ್ದು, ಕಹಿ ಬರುತ್ತೆ, ಅದಕ್ಕೋಸ್ಕರ ಸಾಕು 150 ಗ್ರಾಮ್ ಪ್ಯಾಕೆಟ್ ತೊಗೊಂಡಿದ್ದೀವಿ. ಕಾಳುಗಳನ್ನೆಲ್ಲ ಸೋಸಿ ಇಟ್ಕೋಬೇಕು, ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸ್ಬೇಕು. ಆವಾಗ ಪುಡಿ ಎಷ್ಟು ದಿನ ಇಟ್ಟರು ಹುಳ ಆಗಲ್ಲ, ಚೆನ್ನಾಗಿರುತ್ತೆ. 1 ವರ್ಷ ಆರಾಮಾಗಿ ಯೂಸ್ ಮಾಡ್ಕೋಬೋದು. ನೋಡಿ, ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕೋದ್ರಿಂದ ಟೋಟಲಿ ಅಮ್ಮಮ್ಮ ಅಂದರೆ ಒಂದು 5 kg ಆಗುತ್ತೆ. 5 kg ಪುಡಿ ವರ್ಷಕ್ಕೆ ಆರಾಮಾಗಿ ಆಗುತ್ತೆ. ಈ ಸಮ್ಮರಲ್ಲಿ ಮಾಡ್ಕೊಂಡ್ರೆ ನೆಕ್ಸ್ಟ್ ಸಮ್ಮರ್ ಗಂಟನೂ ನಮಗೆ ಪುಡಿಗೆ ಯೋಚನೆ ಮಾಡೋಂಗಿಲ್ಲ, ಆರಾಮಾಗಿ 1 ವರ್ಷ ಬರುತ್ತೆ. ನೋಡಿ, ಅಮ್ಮ ಧನಿಯಾ ಆಗಿದೆಯೋ ಇಲ್ವೋ ಅಂತ ಚೆಕ್ ಮಾಡ್ತಾ ಇದ್ದಾರೆ. ಮತ್ತು ಧನಿಯಾ ಫುಲ್ಲು ಕಪ್ಪಗಾಗಬಾರ್ದು. ಉರಿನೂ ಅಷ್ಟೇ, ಗ್ಯಾಸ್ದು ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಹದವಾಗಿ ಉರಿಬೇಕು, ಆವಾಗ ಸಾಂಬಾರು ಪುಡಿ ರುಚಿ ಚೆನ್ನಾಗಿ ಬರುತ್ತೆ. ನಾವು ಖಾರ ಪುಡಿಗೆ ಆಗಲಿ ಇಲ್ಲ ಸಪ್ರೇಟು ಮಟನ್ ಸಾಂಬಾರು ಪುಡಿಗೆ ಆಗಲಿ ಏನಕ್ಕೆ ಧನಿಯಾ ತೊಗೋಬೇಕಾದ್ರೂ ಅಷ್ಟೇ ಸ್ವಲ್ಪ ಆದಷ್ಟು ಗ್ರೀನ್ ಕಲರ್ ಇರೋದೇ ನೋಡಿ ತೊಗೋಬೇಕು. ಫುಲ್ಲು ಬಲ್ತಿರೋ ತೊಗೊಂಡ್ರೆ ಅದು ಕೆಂಪುಗಿರುತ್ತೆ, ರುಚಿ ಅಷ್ಟು ಬರೋದಿಲ್ಲ. ಬೇಳೆ ಸಾರು ಎಲ್ಲ ಮಾಡಿದಾಗ ಕಲರು ಡಿಫ್ರೆಂಟ್ ಆಗಿರುತ್ತೆ, ಸೊ ತಿನ್ನೋಕ್ಕೆ ಚೆನ್ನಾಗೂ ಇರುತ್ತೆ. ಕಲರ್ಫುಲ್ಲಾಗಿದೆ ಅಲ್ವಾ, ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಅಂತ ಅನ್ಸೋದು. ಸೊ ಅದಕ್ಕೋಸ್ಕರ ಆದಷ್ಟು ಈ ಥರ ಗ್ರೀನ್ ಕಲರ್ ಇರೋದು ನೋಡಿ ತೊಗೊಳ್ಳಿ. ಹೊರಗಡೆ ಗಾಳಿ ಜಾಸ್ತಿ ಆಯಿತು, ಅದಕ್ಕೋಸ್ಕರ ಒಳಗಡೆ ಶಿಫ್ಟ್ ಆಗಿಬಿಟ್ಟಿದ್ದೀವಿ ಉರಿಯೋದಕ್ಕೆ ಅಂತ. ನೋಡಿ,
ತೊಳಿತಾ ಇದ್ದಾರೆ. ಐಟಮ್ಸ್ ಎಲ್ಲ ಇನ್ನೂ ಇಲ್ಲೇ ಇದೆ. ಇದು ಖಾರದ ಪುಡಿಗೆ ಅಂದರೆ ಸಾಂಬಾರು ಪುಡಿಗೆ. ನಾವು ತೋರಿಸಿರೋವಂಥ ಐಟಮ್ಸ್ನೆಲ್ಲ ಪ್ರತಿಯೊಂದನ್ನು ಹುರಿದು ಹಾಕ್ಕೋಬೇಕು. ನಾವು ಎಲ್ಲ ಐಟಮ್ನ ಹುರಿಯೋದನ್ನು ತೋರಿಸ್ತಾ ಇದ್ರೆ ವಿಡಿಯೋ ಲೆಂತಿ ಆಗುತ್ತೆ ಅಂತೇಳಿ ನಾವು ಎಲ್ಲ ಐಟಮ್ ಹುರಿಯೋದನ್ನು ತೋರಿಸಿಲ್ಲ. ಇದು ಖಾರದ ಪುಡಿಗೆ ನೋಡಿ ತಗೊಂಡೋಗ್ತಾ ಇದ್ದೀನಿ. ಎಷ್ಟು ಉದ್ದ ಬಾಕ್ಸಲ್ಲಿ ಹಾಕ್ಕೊಟ್ಟೈತೆ ನಮ್ಮಮ್ಮ. ರೋಡಲ್ಲಿ ನಾನು ಹೆಂಗೆ ಇಟ್ಕೊಂಡು ಹೋಗ್ಲಿ ಇದು. ಬರಲ್ಲ ಆಯ್ತಾಯ್ತು, ನಾವು ಸರ್ಪ್ರೈಸ್ ಕೊಡ್ತೀವಿ. ಬಾಯ್. ಜೊತೆ ಆಗ್ಬಿಟ್ರು ಇವರಿಬ್ರು. ನೆಕ್ಸ್ಟ್ ಇವರಿಬ್ಬರದು ಒಂದು ಜೋಡಿ ಬಂದ ತಕ್ಷಣ ಚಕ್ಕಬರ ಹಿಡ್ಕೊಂಡು ಆಟ ಆಡ್ತಾವ್ರೆ. ಮಂಜು ಹೊಸ ಫೋನ್ ತೊಗೊಂಡಿದ್ಲು, ಅದಕ್ಕೆ ಶಿಲ್ಪಂಗೆ ತೋರಿಸ್ತಾ ಇದ್ದಾಳೆ ಹೊಸ ಫೋನ್ ತೊಗೊಂಡೆ ಅಂತ. ಎಲ್ಲ ಮಕ್ಕಳು ಒಂದು ಕಡೆ ಸೇರಿದ್ರಲ್ಲ ನೋಡಿ, ಆಗಲೇ ಯಾವ್ಯಾವ ಗೇಮ್ ಆಡಬೇಕು ಅಂತೆಲ್ಲ ಕುತ್ಕೊಂಡು ಪ್ಲಾನ್ ಮಾಡ್ತಾ ಇದ್ದಾರೆ. ಇವ್ರನ್ನೆಲ್ಲ ಸುಧಾರಿಸೋ ಅಷ್ಟರಲ್ಲಿ ನಮಗಂತೂ ಸಾಕಾಗುತ್ತೆ, ನಮ್ಮ ಅಮ್ಮಂಗೆ ಸಾಕಾಗುತ್ತೋ ಇಲ್ವೋ ಗೊತ್ತಿಲ್ಲ. ಮೀಟಿಂಗ್ ನಡೀತಾ ಇದೆ ಇಲ್ಲೋ, ಅಸೆಂಬ್ಲಿ ಮೀಟಿಂಗ್. ಅಲ್ಲಿ ಮಂಜು ಜೊತೆ ಪಲ್ಲವಿ ಮತ್ತು ಮಿಥುನ್ ಮೀಟಿಂಗ್ ಮಾಡ್ತಾಯಿದ್ರೆ, ಇಲ್ಲಿ ಮಕ್ಕಳೆಲ್ಲ ಸೇರ್ಕೊಂಡು ಒಂಥರ ಮೀಟಿಂಗ್ ಮಾಡ್ತಾಯಿದ್ದಾರೆ. ಮೌರ್ಯಂದು ಚಿಂಟುದು ಚಕ್ಕಬರ ಆಡಿದ್ದಾಯಿತು. ಇವಾಗ ಗಗನ ಮತ್ತು ಕೀರ್ತಿ ಚಕ್ಕಬರ ಆಡ್ತಾ ಇದ್ದಾರೆ. ಹೊಸ ಫೋನ್ ನೋಡಿದ ತಕ್ಷಣ ನೋಡಿ ಮಕ್ಕಳು ಮಂಗನ ಕೈ ಮಾಣಿಕ್ಯ ಸಿಕ್ದಂಗೆ ಆಡ್ತಾ ಇದ್ದಾರೆ. ಮಿಥುನ್ ಅವ್ರ ಚಿಕ್ಕಿ ಜೊತೆ ಸೆಲ್ಫಿ ತಗೋತಾ ಇದ್ದಾನೆ ಹೊಸ ಫೋನಲ್ಲಿ. ಇವರಿಲ್ಲಿ ಕಾರ್ಡ್ಸ್ ಆಡ್ತಾ ಇದ್ದಾರೆ ನೋಡಿ, ಚಕ್ಕಬರ ಆಡಿದ್ದಾಯ್ತು, ಈಗ ಕಾರ್ಡ್ಸ್ ಆಡ್ತಾ ಇದ್ದಾರೆ. ಇಲ್ಲಿ ಆಡೋರು 3 ಜನ ಇದ್ದಾರೆ, ಅದನ್ನು ನಿಂತ್ಕೊಂಡು ನೋಡೋರು ಒಂದು 3-4 ಜನ ಇದ್ದಾರೆ. ಎಲ್ಲ ಮಕ್ಕಳು ಒಂದು ರೌಂಡ್ ಹೇಗೆ ಫೋನ್ ಯೂಸ್ ಮಾಡಬೇಕು ಅಂತ ಅವ್ರ ಚಿಕ್ಕಿಗೆ ಹೇಳ್ಕೊಟ್ರು. ಈಗ ಚಿಂಟು ಹೋಗಿದ್ದಾನೆ. ಚಿಂಟು ಒಬ್ಬ ಹೇಳ್ಕೊಡೋನು ಮಂಜುಗೆ. ಕೈನ ಯಾರ ಕೈಲಿ ಹೇಳಿಸ್ಕೊಟ್ಯಕ್ಕ? ಇವಾಗೆಲ್ಲ ಏನು ಅನ್ಕೊಳಲ್ಲ, ನನಗೆ ಫೋನ್ ಆಪರೇಟ್ ಮಾಡಕ್ ಬರಲ್ಲ ಅನ್ಕೊಳಲ್ಲ. ನೀವು ಹಿಂಗೆಲ್ಲ ಹಾಕಿದ್ರೆ ಹೊಸ ಫೋನು ಗೊತ್ತಾಗ್ಲಿಲ್ಲ ಅದಕ್ಕೆ ಅಂತ ಈಗ ದೊಡ್ಡ ಮಗಳು ಬಂದು ಹೇಳ್ಕೊಡಕ್ಕೆ. ಅಷ್ಟೊಂದು ಅಳಿಕೋಬಿಟ್ರೆ ಹೆಂಗೆ ನೋಡಿ, ಇಳಿಕೋಬಿಟ್ಟು ಬಂದ್ರಿ. ನಾವು ಅಕ್ಕ ತಂಗಿದರೆಲ್ಲ ಕೂತ್ಕೊಂಡು ಮಾತಾಡ್ತಾ ಇದ್ದೀವಿ, ಮಕ್ಕಳನ್ನ ಸುಧಾರಿಸ್ತಾ ಇದ್ದೀವಿ, ಅವರೆಲ್ಲ ಜಗಳ ಮಾಡ್ಕೋತಾರೆ ಅಂತೇಳಿ. ಆದರೆ ಅಮ್ಮ ನೋಡ್ರಿ ಹೊಟ್ಟೆ ತುಂಬಿಸೋ ಕೆಲಸನ ಮರೆಯೋದಿಲ್ಲ, ಅಡುಗೆ ಮಾಡ್ತಾ ಇದ್ದಾರೆ. ನೀವು ಅನ್ಕೋಬೋದು 3 ಜನ ಮಕ್ಕಳಿದ್ರು ಅಮ್ಮನ ಕೈಲಿ ಅಡುಗೆ ಮಾಡಿಸ್ತಾ ಇದ್ದಾರೆ ಅಂತೇಳಿ. ಮನೆಗಳಲ್ಲಿ ನಮ್ಮ ಕೈ ರುಚಿ ನಾವೇ ಮಾಡ್ಕೊಂಡು ತಿಂದು ನಮಗೆ ಬೇಜಾರಾಗಿರುತ್ತಲ್ವಾ, ಅದಕ್ಕೆ ಅಮ್ಮನ ಕೈ ರುಚಿ ತಿಂದು ತುಂಬ ದಿವಸಗಳಾಗಿರುತ್ತಲ್ವಾ, ಅದಕ್ಕೆ ಅಮ್ಮನ ಕೈಲೇ ಮಾಡಿಸ್ತಾ ಇದ್ದೀವಿ. ಅಮ್ಮನಿಗೂ ಆಸೆ ಇರುತ್ತಲ್ಲ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಎಲ್ಲ ನನ್ನ ಕೈಯಾರೇನೆ ಅಡುಗೆ ಮಾಡಿ ಬಡಿಸ್ಬೇಕು ಅಂತೇಳಿ, ಅದಕ್ಕೋಸ್ಕರ ಅಮ್ಮನೇ ಮಾಡ್ತಾ ಇದ್ದಾರೆ. ಒಳಗಡೆ ಕುತ್ಕೊಂಡು ಆಡಿದ್ದಾಯ್ತು ಮಕ್ಕಳು. ಈಗ ಶೆಕೆ ಅಂತೇಳಿ ಹೊರಗಡೆ ಕುತ್ಕೊಂಡು ಆಟ ಆಡ್ತಾ ಇದ್ದಾರೆ. ನಮ್ಮ ಅಜ್ಜಿ ಬಾಗಿಲು ತೆಗೆದು ನೋಡ್ತಾರೆ. ಅಮ್ಮ ಅಡುಗೆ ಮಾಡಿಟ್ಟು ಬಂದು ಊಟಕ್ಕೆ ಕರಿತಾ ಇದ್ದಾರೆ. ದೊಡ್ಡವ್ರದ್ದು ಮಾತುಕತೆ ಮುಗಿತಾ ಇಲ್ಲ, ಮಕ್ಕಳದ್ದು ಆಟನೂ ಮುಗಿತಾ ಇಲ್ಲ. ಊಟದ ಕಡೆ ಯಾರಿಗೂ ಗಮನನೇ ಇಲ್ಲ, ಸುಮ್ಮನೆ ಅವ್ರ ಪಾಡಿಗೆ ಅವ್ರು ಆಟ ಆಡ್ತಾ ಇದ್ದಾರೆ, ನಮ್ಮ ಪಾಡಿಗೆ ನಾವು ಮಾತಾಡ್ತಾ ಇದ್ದೀವಿ. ನಾವಾದರೂ ಫೋನಲ್ಲಿ ಮಾತಾಡ್ತಾ ಇರ್ತೀವಿ, ಮಕ್ಕಳಂತೂ ಒಟ್ಟಿಗೆ ಸಿಗೋದು ಅಂದರೆ ವರ್ಷಕ್ಕೊಂದ್ಸರಿ ರಜೆಗಳಲ್ಲಿ ಮಾತ್ರ ಅಲ್ವಾ, ಅದಕ್ಕೆ ಅವರು ಕೂಡ ಊಟದ ಮೇಲೆ ಗಮನ ಇಲ್ಲ. ಅವ್ರ ಪಾಡಿಗೆ ಅವ್ರ ಚೇಷ್ಟೆಗಳು ಮಾಡಿಕೊಂಡು ಗಲಾಟೆಗಳು ಮಾಡಿಕೊಂಡು ಆಟಗಳಾಡ್ತಾ ಇದ್ದಾರೆ. ಹೋಗಿ ಅವ್ರಿಬ್ರು ಸಹ ನೀವೇ ನೀ ಎತ್ಬಿಡ್ಲಾ. ಈ ಮಕ್ಕಳ ಗುಂಪಲ್ಲಿ ಮಂಜು ಎಲ್ಲಿದ್ದಾಳೆ ಅಂತಾನೆ ಗೊತ್ತಾಗಲ್ಲ, ಅಷ್ಟು ಕಾಟ ಕೊಡ್ತಾ ಇದ್ದಾರೆ ಮಕ್ಕಳು. ಮಂಜು ಅವ್ರ ಮಧ್ಯ ಎಲ್ಲ ನೀನ್ ಕೂತಿದ್ಯಲ್ಲ, ಅವ್ರ ತರ ಸಣ್ಣ ಮಗುನ ನೀನು? ಟೀಚರಾ? ನಾನೊಬ್ಳು ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಊಟ ಎಲ್ಲ ಮಾಡಿದ್ವಿ. ಮಕ್ಕಳು ಕೂಡ ಊಟ ಮಾಡ್ತಾ ಇದ್ರು. ಊಟ ಎಲ್ಲ ಮುಗಿಸೋ ಅಷ್ಟರಲ್ಲಿ ಮಂಜು ಅವ್ರ ನಾದಿನಿ ಬಂದರು. ಚೆನ್ನಾಗಿದ್ದೀರಾ ಆಂಟಿ? ಅವ್ರ ಮಗಳ ಮದುವೆದು ಕಾರ್ಡ್ ಕೊಡೋಕ್ಕೆ ಅಂತ ಹೇಳಿ ಬಂದಿದ್ರು. ನಾನು ಅಮ್ಮ ಮನೇಲಿ ಇದ್ದಿದ್ದರಿಂದ ನನಗೂ ಕೂಡ ಕಾರ್ಡ್ ಕೊಟ್ಟರು. ಮರಿದಲ್ಲೇ ಮಿಸ್ ಮಾಡ್ದಲ್ಲೇ ಮಕ್ಕಳನ್ನ ಮನೆಯವ್ರನ್ನೆಲ್ಲ ಕರ್ಕೊಂಡು ಮದುವೆಗೆ ಬನ್ನಿ ಅಂತ ಹೇಳಿದ್ರು.
ಸರಿ ಎಲ್ಲೋದ್ರು ಇವರು ಅವರೆಲ್ಲ ಇಲ್ಲೇ ಅವರೇ ಇಲ್ಲೇ ಐತೆ ಏನ್ ಮಾಡೋಣ ಹೌದು ಸೈಲೆಂಟ್ ಆಗಿರೋ ಅಷ್ಟೇ. ನಾವು 3 ಜನ ಅಕ್ಕ ತಂಗಿರೋ ರೆಡಿಯಾಗಿ ಹೊರಟಿದ್ದೀವಿ. ಎಲ್ಲಿಗೆ ಹೋಗ್ತೀವಿ, ಏನು ಮಾಡ್ತೀವಿ, ಏನೆಲ್ಲ ತೊಗೋತೀವಿ, ಯಾವ ಥರ ಶಾಪಿಂಗ್ ಮಾಡ್ತೀವಿ ಅನ್ನೋದನ್ನು ನೀವು ಕೂಡ ನೋಡಿ. ಆದರೆ ನೆಕ್ಸ್ಟ್ ವ್ಲಾಗಲ್ಲಿ ಇನ್ನು ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.